ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ನೋಡಿ ಗೌಡ್ರೆ, ನಾನು ಕಂಡ ಸತ್ಯ ಹೇಳ್ತಿದ್ದೀನಿ. ಪುಟ್ಟಮಲ್ಲಿ ಅವರು ಇತ್ತೀಚೆಗೆ ಕುಡಿಯೋದು ಕಲ್ತ್ಕೊಂಡಿದ್ದಾರೆ. ನನ್ನ ಫ್ರೆಂಡ್ ಹೆಂಡತಿ ಒಬ್ರು ಇತ್ತೀಚೆಗೆ ಕುಡಿಯೋದು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಕೆ ತುಂಬಾ ಒಳ್ಳೆ ಹುಡುಗಿ. ಅವ್ರವ್ರ ಲೈಫ್ನ ಅವ್ರವ್ರು ನೋಡ್ಕೋತಾರೆ. ಫಸ್ಟು ನೀವು ನಿಮ್ಮ ಲೈಫ್ ನೋಡ್ಕೊಳ್ಳಿ. ಕೇಳಿಸ್ಕೊಳ್ಳೋ ರಾಖಿರೈ, ಈ ಕುಡ್ತಾ ಅನ್ನೋದು ಕುಡ್ದಾಗಷ್ಟೇ ಮಜಾ ಕೊಡುತ್ತೆ. ಆಮೇಲಿನ ಜೀವನ ಇದೆಯಲ್ಲ, ಅದು ನರಕ ಯಾತನೆ. ಐ ಡೋಂಟ್ ಲೈಕ್ ಇಟ್. ಜನರನ್ನ ನೀವೆಂತ ಹೇಳಿದ್ರು ನನ್ನ ನೋಡಿಕೊಂಡು ಹೇಳ್ಬೇಕು. ಪುಟ್ಟಮಲ್ಲಿ ಅವರು ಇತ್ತೀಚೆಗೆ ಕುಡಿಯೋದು ಕಲ್ತ್ಕೊಂಡಿದ್ದಾರೆ. ನಾಯಕಾರ ಏನಿದು ಅಪಸ್ವರ? ಬಾಬಣ್ಣ ಇವ್ರ ಮಾತ್ ನಂಬೇಡಿ, ನಮ್ಮಿಬ್ಬರ ಮಧ್ಯೆ ತಂದೆಡಕ್ ನೋಡ್ತವ್ರೆ. ಹಲೋ ಹಲೋ ಪುಟ್ಮಲ್ಲಿ ಅವ್ರೆ, ನಾನು ಮಧುರ. ಓ ಮಧುರ ಅವರು, ಏನ್ ನೆನ್ಸ್ಕೊಂಡ್ ಫೋನ್ ಮಾಡ್ಬಿಟ್ಟಿದ್ದೀರಿ? ಎದ್ರಟ್ಟಿ ಇಟ್ಕೊಂಡ್ ಫೋನ್ ಯಾಕೆ ಮಾಡಕ್ ಹೋದ್ರಿ? ನಮ್ಮಟ್ಟಿಗೆ ಬರ್ಬೋದಿತ್ತಲ್ಲ. ಬರ್ಬೋದಾಗಿತ್ತು, ಅದಕ್ಕೆ ಕೆಮ್ಮು ಸ್ವಲ್ಪ ಜಾಸ್ತಿ ಇದೆ ಪುಟ್ಮಲ್ಲಿ ಅವರೇ, ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ದೆ. ಓ ಹಂಗಂದರಿಯಾ? ಮನಿಕಳಿ ನೀವು ಎದ್ದು ಗುಡ್ಡೆ ಹಾಕುವಂತ ಕೆಲಸ ಏನಿತ್ತು? ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋಬೇಕು ಅನ್ನಿಸ್ತು, ಆದ್ರೆ ಈ ಕೆಮ್ಮಿಂದ ನಿದ್ದೆನೆ ಮಾಡೋಕ್ಕಾಗ್ತಿಲ್ಲ ಪುಟ್ಮಲ್ಲಿ ಅವರೇ. ಓ ಅಷ್ಟಿಯಾ? ನಮ್ಮ ಅಟ್ಟಿತಾಗ ಬನ್ನಿ, ನಮ್ಮ ಅತ್ತೆವ ನಾಟಿ ಔಷಧಿ ಕೊಟ್ಟು ಕಳ್ಸವ್ರೆ, ಅದನ್ನ ಕುಡೀರಿ, ಆಮೇಲೆ ನೀವಿದ್ರೆ ಕೇಳಿ. ಅಂದ್ರೆ ನನ್ನ ಮೇಲ್ ಕಳ್ಸೋ ಪ್ಲಾನ? ಕೆಮ್ಲಿದ್ರೆ ಕೇಳಿ ಅನ್ನಕ್ ಹೋಗಿ ಬಾಯಿ ತಪ್ಪಿ ಹಂಗ ಅನ್ಬಿಟ್ಟಿ ಬರ್ತೋನಿ. ಇರ್ಲಿ ಬಿಡಿ ಪುಟ್ಮಲ್ಲಿ ಅವರೇ, ನಿಮ್ಮ ಮತ್ತೆ ಅವ್ರು ಕೊಟ್ಟ ಔಷಧಿ ಅಷ್ಟೊಂದು ಪವರ್ಫುಲ್ಲಾ? ಹ್ಞೂ, ನಾನು ಹೇಳೋದಲ್ಲ, ನೀವೊಂದ್ಸಲ ಕುಡಿದ್ ನೋಡಿ. ಅದನ್ನ ಕುಡಿಯಕ್ಕಾಗತ್ತಾ ಅಥವಾ ತುಂಬಾ ಕಹಿ ಇರುತ್ತಾ? ಅಯ್ಯ, ಕೈ ಆಗಕ್ಕೆ ಅದಕ್ಕೇನು ಬೇವು ಸೊಪ್ಪು ಹಾಕಿ ಮಾಡವ್ರ? ಒಂದ್ಸಲ ಕುಡೀರಿ, ಆಮೇಲೆ ನಿಮ್ಗೆ ಪುನಃ ಕುಡಿಬೇಕು ಅನ್ಸುತ್ತೆ. ಅಮೃತ ಕುಡ್ದಂಗ ಆಯ್ತದೆ. ಆ ಔಷಧಿ ಅಷ್ಟೊಂದು ಟೇಸ್ಟಿನಾ? ಹ್ಞೂ, ಬರೀ ರುಚಿ ಅಷ್ಟೇ ಅಲ್ಲ, ಸ್ಪ್ರಿಂಗ್ ಆಗು ಅದೇ. ಪುಟ್ಮಲ್ಲಿ ಅವರೇ, ಅದು ಸ್ಟ್ರಿಂಗ್ ಅಲ್ಲ, ಸ್ಟ್ರಾಂಗ್. ಹಿಡಿದ್ರೆ ಜಾಡ. ಈಗಲೇ ಕುಡ್ಕೊಳ್ಳಿ. ಫೋನಲ್ಲಿ ಹೇಗೆ ತಗೊಳಕ್ಕಾಗತ್ತೆ? ನಾನು ನಿಮ್ಮ ಮನೆಗೆ ಬಂದು ತಗೊಳ್ತೀನಿ. ಅಯ್ಯ, ಸುಮ್ಮನೆ ಮಾತು ಕೇಳಿದೆ ಅನ್ನಿ. ಔಷಧಿಯ ನಮ್ಮ ಅಟ್ಟಿತಕ್ಕೆ ಬಂದು ತಗೋಬೇಕು. ನೋಡಿ, ನನಗೆ ಫೋನ್ ಮಾಡಿದಾಗ ನೀವು ಕೆಮ್ತಾ ಇದ್ರಿ. ಈಗ ನೋಡಿ, ಔಷಧಿ ಹೆಸರು ಹೇಳ್ತಿದ್ದಂಗೆ ನಿಮ್ ಕೆಮ್ಲು ನಿಂತೋಯ್ತು. ಈಗ್ಲಾದ್ರೂ ಒಪ್ಕೊಂಡರಿಯಾ ನಮ್ಮ ಅತ್ತೆವ ಕೊಟ್ಟಿರೋ ಔಷಧಿ ಜೋರಾಗದೆ ಅಂತ? ಸರಿ ಬಿರ್ಬಿರ್ನ್ ಬಂದು ಔಷಧಿ ತಗೊಂಡು ಹೋಗಿ. ಸರಿ ಪುಟ್ಮಲ್ಲಿ ಅವರೇ, ನಾ ಈಗಲೇ ಬರ್ತೀನಿ. ಹ್ಞೂ ಸರಿ, ಬಿರ್ನ್ ಬಂದ್ಬಿಡಿ. ಬಾಯ್. ನೋಡ್ಕೊಂಡ್ ಬರಕ್ಕಾಗಲ್ವೇನ್ರಿ? ನೀವು ನೋಡ್ಕೊಂಡ್ ಬಂದ್ರೆ ಗೊತ್ತಾನೆ ಇರ್ನಿಲ್ಲಪ್ಪ. ಗೊತ್ತಾಯ್ತಲ್ಲ, ಹೋಗಿ. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಇನ್ನೊಂದ್ಸತಿ ಗೊದ್ದು ಬಿಡ್ಲ. ನಿಮ್ಗೇನ್ ಮಾನ ಮರ್ಯಾದೆ ಇಲ್ಲೇನ್ರಿ? ಹೆಣ್ಮಕ್ಳಿಗೆ ಇದೇನಾ ಮರ್ಯಾದೆ ಕೊಡೋದು? ಇದೇನಾ ನಿಮ್ಮ ಅಪ್ಪ ಅಮ್ಮ ಕಲ್ಸಿರೋದು? ನಮ್ಮ ಅಪ್ಪ ಒಂದ್ ತಂಟಕ್ ಬರ್ಬೇಡ, ಬಂದ್ ಕೆಲ್ಸ ನೋಡ್ಕೋ ಹೋಗೋ. ಅದು ನೀವೇನ್ ಹೇಳೋದು? ಕೆಲ್ಸ ಕರ್ದಿರೋರು ಹೇಳ್ತಾರೆ. ಯಾರ ಕೆಲ್ಸ ಕರ್ಸಿರೋರು? ಈ ಮನೇಲಿರೋ ಪುಟ್ಮಲ್ಲಿ ಅವರು. ಹಂಗಾರೆ ದಿನ ನಮ್ಮಟ್ಟಿ ಕೆಲ್ಸಕ್ಕೆ ಬಂದಾರೆ. ಪುಟ್ಮಲ್ಲಿ ಅವರೇ, ಇವ್ರು ಯಾರೋ ತಲೆ ತಿಂತಿದ್ದಾರೆ. ಯಾರ ನೀವು? ಈ ಮೊದ್ಲು ನಾನು ನಿಮ್ಮನ್ನ ಎಲ್ಲೂ ನೋಡ್ಲಿಲ್ವಲ್ಲ. ನಾನು ನಿಮ್ಮನ್ನ ನೋಡಿಲ್ಲ, ಆದ್ರೆ ಇಬ್ರು ಫೋನಲ್ಲಿ ಮಾತಾಡಿದೀವಿ. ಅಯ್ಯ, ನಾನು ನಿಮ್ ಜೊತೆ ಫೋನ್ಲೂ ಮಾತಾಡ್ಲಿಲ್ಲ ಕಣ್ಮುಡಿ. ಈಗ ಎದುರುಗೆ ಬಂದಿದ್ದೀನಲ್ಲ, ಫೋನ್ ವಿಷಯ ಯಾಕೆ? ಅಲ್ಲ, ನೀವ್ ಯಾರು ಎತ್ತ ಅಂತ ಗೊತ್ತಿಲ್ದೆ ನೆಟ್ಗೆ ಹಟ್ಟಿ ಒಳಗ್ ನುಗ್ಬಿಟ್ರಿ, ಹೆಂಗೆ ಹೇಳಿ? ಈಗ ಬಂದಿದ್ದೀನಲ್ಲ ಹಂಗೆ. ನಿಜ ಹೇಳಿ, ನೀವ್ ಯಾರ? ನಿಮ್ಮ ಹೆಸರೇನು? ತೆಂಗಿನ ತೋಟದ ಮಂಗಕ್ಕ ಅಂತ. ಹೆಸರು ಸಾನ ಪಸಂದಾಗದ ಕಣ್ಬಿಡಿ. ನಮ್ಮಟ್ಟಿಗೆ ಯಾಕೆ ಬಂದದ್ದು? ನಾನ್ ಬಾಡಿ ಮಸಾಜ್ ಮಾಡೋಳು. ನಮ್ಮಟ್ಟಿನ ಯಾರು ಮಾಡಿಸ್ಕೊಳಲ್ಲ ಕಣ್ಬಿಡಿ. ಎದ್ರಟ್ಟಿಗೆ ಹೋಗಿ. ಈಗ ಅಲ್ಲಿಂದಾನೇ ಬಂದೆ. ಅಲ್ಲಿ ಜಾನಿ ಅವ್ರಿಗೆ ಅಡಿಯಿಂದ ಮುಡಿವರೆಗೂ ಮಸಾಜ್ ಮಾಡಿ ಬಂದೆ. ಏನ್ ಅಷ್ಟೊಂದು ಕೆಟ್ಟಾಗಿ ಹೇಳಿರಿ? ಆದ್ರೆ ನಾನ್ ಮಾಡಿದ ಮಸಾಜ್ ಅವ್ರಿಗೆ ಇಷ್ಟ ಆಯ್ತು. ನಮ್ಮಟ್ಟಿಲಿ ಯಾರಿಗೂ ಇಷ್ಟ ಆಗಲ್ಲ, ನೀವು ಹೊರಡಿ. ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಕಾಸು ಕೊಡ್ಬೇಡಿ. ಒಂದ್ಸಲ ಹೇಳಿದ್ರೆ
ಹೇಳಿದ್ರೆ ಅರ್ಥ ಆಗಲ್ವಾ? ಬಂದಾರಿಗೆ ಸುಂಕ ಇಲ್ಲ ಅಂತ ಹೋಯ್ತಾ ಇರು. ನನ್ಗೆ ಇಷ್ಟ ಇಲ್ಲ ಅಂದ್ರೆ ಕಾಸು ಬೇಡ ಕರಿಮೆಣೆ ಬೇಡ ಅಂದ್ಯಾ. ನನಗ್ ಕಾಸ್ ಬೇಡ ಅಂದೆ, ಕರಿಮಣಿ ನಾನೇ ಕೊಡ್ತೀನಿ. ಆಕ್ಟಿಂಗ್ ನಮ್ಮ ಮಟ್ಟಿಯಿಂದ ಆಚ್ಕೋದ್ರೆ ಸರಿ, ಇಲ್ಲ ಅಂದ್ರೆ ಕಸ್ಕೊಳ್ ತಗೊಂಡು ಮುಖ ಕೆರೆದು ಬಿಡ್ತೀನಿ. ಪುಟ್ಮಲ್ಲಿ ಅವರೇ ಹಾಗೆಲ್ಲ ಹೇಳ್ಬೇಡಿ. ನೀವು ಮಸಾಜ್ ಮಾಡಿಸ್ಕೊಂಡ್ರೆ ಮಾಡಿಸ್ಕೊಳ್ಳಿ, ಇಲ್ಲಾಂದ್ರೆ ಬಿಡಿ. ಆದ್ರೆ ನನ್ನ ಕೈಲಿ ಮಸಾಜ್ ಮಾಡಿಸ್ಕೊಂಡು ಕುಡುಕರೆಲ್ಲ ಕುಡ್ತಾನೆ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಕುಡಿತ ಒಳ್ಳೇದಲ್ಲ ನೋಡಿ, ಲಿವರ್ ಡ್ಯಾಮೇಜ್ ಆಗ್ಬಿಡುತ್ತೆ. ಹಂಗಾರೆ ಹೋಗಿ ಕುಡ್ಕೊರು ಮಸಾಜ್ ಮಾಡಿ. ಆದ್ರೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಬೇಡ ಅಂತ ಹೇಳಿಲ್ವೇ? ಒಳ್ಳೆ ಮಾತಲ್ಲ ಹೋದ್ರೆ ಸರಿ, ಇಲ್ಲ ಅಂದ್ರೆ ಕಸ್ಬೋದು ತರ್ಲೆ. ಪುಟ್ಮಲ್ಲಿ ಅವರೇ, ಅಲ್ಲಿ ನೋಡಿ ಎದ್ರಟ್ಟಿ ಅವರೇ ಬಂದ್ರು. ಅದೇನು ಹೇಳೋರು ಯೋಳಿ. ಪುಟ್ಮಲ್ಲಿ ಅವರೇ, ಯಾರು ಇವರು? ತೆಂಗಿನ ತೋಟದ ಮಂಗಕ್ಕ ಅಂತೆ. ಬೇಡ ಬೇಡ ಅಂದ್ರು ಮಸಾಜ್ ಮಾಡ್ತೀನಿ ಅಂತಾರೆ. ಅಷ್ಟೇ ಅಲ್ಲ, ಇವರು ಜಂದನ್ ಅವ್ರಿಗೆ ಅಡಿಯಿಂದ ಮುಡಿವರೆಗೂ ಮಸಾಜ್ ಮಾಡಿದ್ರಂತೆ. ಹೌದಾ? ಜಾನಿ ಇವಳ ಹತ್ರ ಮಸಾಜ್ ಮಾಡಿಸ್ಕೊಂಡ್ರ? ಆದ್ರೆ ಇವಳು ನಮ್ಮನೆ ಬಂದಿದ್ದು ನಾನು ನೋಡ್ಲೇ ಇಲ್ವಲ್ಲ. ಇವ್ರು ಬಂದೋಗಿದ್ದು ನಿಮಗ್ ಗೊತ್ತಾಗ್ಬಾರ್ದು ಅಂತ ಚಂದನ್ ಅವ್ರು ಹೇಳಿರ್ಬೇಕು. ಹಂಗೆ ಹೇಳಿದ್ರ ನೋಡಿದ್ರಿಯಾ? ಪುಟ್ಮಲ್ಲಿ ಅವರೇ, ಇಂಥವ್ರನ್ನೆಲ್ಲ ನಂಬೇಡಿ. ಏನೇನೋ ಕೆಲಸ ಮಾಡ್ತೀವಂತ ಬಂದು ಮನೆನ ಲೂಟಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಮೊದ್ಲಿನಿಂದ ಜಾಗ ಖಾಲಿ ಮಾಡು. ನೀನ್ ಬರೀ ಮಾತಲ್ಲಿ ಹೇಳಿದ್ರೆ ಕೇಳೋದಿಲ್ಲ. ಕಸ್ಕೊಳ್ತತ್ತಿ ನೀರು. ನಿಜವಾದ ಕಳ್ಳಿನೇ. ಇನ್ ಮುಂದನಾದ್ರೂ ಹುಷಾರಾಗಿರಿ ಪುಟ್ಮಲ್ಲಿ ಅವರೇ. ಅದೇನೋ ಕೆಮ್ಮಿನ ಔಷಧಿ ಕೊಡ್ತೀನಂದ್ರಲ್ಲ, ಕೊಡ್ತೀರಾ? ಬನ್ನಿ ಬನ್ನಿ. ಪುಟ್ಮಲ್ಲಿ ಅವ್ರೆ, ನಿಮ್ಗಾಗಿ ಹೆಣ್ಣಿನ ವೇಷ ಹಾಕೊಂಡ್ಬಂದ್ರು ಕುಡಿಯೋದ್ ಬಿಡಲ್ಲ ಅಂತಿರಲ್ರಿ. ನಿಮ್ಗೆ ಹೇಗ್ ಬುದ್ಧಿ ಹೇಳಿರಿ? ಅಣ್ಣಪ್ಪನವ್ರೆ, ಯಾಕೆ ಆಗಲ್ಲ ವೇಷ? ನಿನ್ನೆ ಹಸದ್ ನಂದು ಹಸವುಯ್ಯ. ನೋಡ್ರೆ, ನನಗೆ ಕ್ಷಮಿಸ್ಬಿಡಿ. ಓ ಅಣ್ಣಪ್ಪನವ್ರೆ, ಈ ಆಸೆ ಹಾಕೊಂಡೋಗಿ ನಾವು ಮಟ್ಟಿಲಿ ಯಾರು ಮಾಡಿದ್ರಿ? ಗೌಡ್ರೆ, ಇದು ನನ್ ಬೇಕು ಅಂತ ಹಾಕೊಂಡ್ ವೇಷ ಅಲ್ಲ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹಾಕೊಂಡ್ ವೇಷ. ನನಗೆ ಯಾರು ಒಳ್ಳೇದಾಗ್ಲಿ ಅಂತ ಹಾಕೊಂಡ್ರಪ್ಪ. ಇತ್ತೀಚೆಗೆ ಪುಟ್ಮಲ್ಲಿ ಅವರು ಕುಡಿಯೋದ್ ಕಲ್ತು ಬಿಟ್ಟಿದಾರ. ಪುಟ್ಮಲ್ಲಿ ಕುಡ್ದಾಳ? ಓ ಅಣ್ಣಪ್ಪನವ್ರೆ, ಹಟ್ಟಿಗೆ ಬಂದವ್ರಿಗೆ ಟೀ ಕುಡ್ದಾರ್ಯಾ, ಕಾಫಿ ಕುಡ್ದಾರ್ಯಾ, ತಿಂಡಿ ಮಾಡಿರ್ಯಾ, ಊಟ ಮಾಡಿರಿ ಅಂತ ವಿಚಾರಿಸ್ಕತ್ತಾಳೆ. ಆಮೇಲೆ ನಾ ಪುಟ್ಮಲ್ಲಿ ಬಿಡು ಗಾಡಿ ಅಂದ್ರೆ ಅಂತ ಐಕಲ್ ತರ ಓಡೋಯ್ತಾಳೆ. ಅಂತೇಳ ಮೇಲೆ ಕುಡಿಯ ಅಪ್ಪದ್ನ ಒರ್ಸಿರ್ಯಾ, ಇದನ್ನ ನಂಬೇಕಾ? ನಂಬ್ಲೇಬೇಕು ಗೌಡ್ರೆ. ನಿಮ್ಗೆ ನನ್ನ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ 2 ದಿವಸ ನೀವೇ ಪರೀಕ್ಷೆ ಮಾಡಿ ನೋಡಿ, ಆಮೇಲೆ ನಾನು ಹೇಳಿದ ನಿಜಾನ ಸುಳ್ಳು ಅಂತ ಗೊತ್ತಾಗುತ್ತೆ. ಹಂಗಂದ್ರೆ ಹೆಣ್ಣಿಗೆ ಎಣ್ಣೆ ಬುದ್ಧಿ ಹೇಳಿದ್ರೆ ಎಣ್ಣೆ ಕುಡಿಯೋದ್ ಬಿಡ್ತಾರೆ ಅಂತ ರಾಖಿರೇ ಹೇಳ್ದ. ಅದಕ್ಕೆ ಈ ವೇಷ ಆಗ್ತೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಗೌಡ್ರೆ. ಕ್ಷಮಿಸ್ತೀನಿ ಅಣ್ಣಪ್ಪನವ್ರೆ. ಆದ್ರೆ ಈಗ್ಲಲ್ಲ, ಪುಟ್ಮಲ್ಲಿ ಕುಡಿತಾಳೆ ಅಂತ ಸತ್ಯ ಗೊತ್ತಾದ್ಮೇಲೆ, ಇಲ್ಲ ಅಂದ್ರೆ ಕೈಗೆ ಸಿಕ್ಕದ ಬಾಟಲ್ ತಕೊಂಬಂದು ನಿಮ್ಮ ಒಟ್ಟು ಚುಚ್ಚು ಬಿಡ್ತೀನಿ. ಮೇಡಮ್ ಅವರೇ, ಪುಟ್ಮಲ್ಲಿ ಅವರೇ, ಮೇಡಮ್ ಅವರೇ, ಪುಟ್ಮಲ್ಲಿ ಅವರೇ. ಗೂಳಿ ತರ ಒಳಕ್ ನುಗ್ಗಿದ್ದಂತೆ ಇದಕ್ಕೆ ಹಿಂಗ್ ಬಡ್ಕೊಂಡೆ ಕಾಲಿಂಗ್ ಬೆಲ್ ಒತ್ತಬೇಕಿತ್ತು. ನಿಮ್ಮನೆ ಬೆಲ್ ಒತ್ತಿದ್ರೆ ಈ ಗುಂಗುರ್ ಕೂದಲು ನೆಟ್ಕಾಗ್ಬಿಡುತ್ತೆ. ಏನ್ ಬಂದ್ ವಿಷಯ ಹೇಳು. ಕೊರಿಯರ್ ಬಂದಿದೆ. ನಮ್ಮ ಅವನ್ಗ ಅಕ್ಷರ ಸೊಪ್ಪು ನುಗ್ಗ ಸೊಪ್ಪು ಕಳ್ಸಕ್ಕೆ ಹೇಳಿದ್ದಿ, ಕಳ್ಸಿರ್ಬೇಕು. ಕೊಡು. ಅಕ್ಷೆ ಸೊಪ್ಪ ನುಗ್ಗೆ ಸೊಪ್ಪ ಅವೆಲ್ಲ ನನಗೆ ಗೊತ್ತಿಲ್ಲ. ಈ ಕೊರಿಯರ್ ಬಂದಿರೋದು ಪುಟ್ಮಲ್ಲಿ ಅವ್ರಿಗೆ, ನಾನು ಅವ್ರ ಕೈಗೆ ಕೊಡೋದು. ನಾನು ಶ್ರೀರಾಮಚಂದ್ರ ಗೌಡ ಅವಳ ಗಂಡ. ಜೊತೆ ಅವ್ರನ್ನ ಕೇಳಿ ನೋಡಿ. ಮುಷ್ಟಿಲ್ ಕೂತಿ ಮೂಗ್ ಚಚ್ಬಿಡ್ತೀನಿ. ನಮ್ ಕೆಲಸ ಮಾಡಿದ್ರೆ ಯಾಕೆ ಸರ್ ಕೋಪ ಮಾಡ್ಕೋತೀರಾ? ಈ ಕೊರಿಯರ್ ಬಂದಿರೋದು ಪುಟ್ಮಲ್ಲಿ ಅವ್ರಿಗೆ, ನೀವು ಅವ್ರನ್ನ ಕರೀರಿ, ಇಬ್ರು ಒಟ್ಟಿಗೆ ಇಸ್ಕೊಳ್ಳಿ. ಕರೆಯೋದು ಬಿಡೋದು ನಿನ್ ಕೆಲ್ಸ, ನೀನೇ ಕರ್ಕ ಹೋಗು. ಮೇಡಮ್ ಅವರೇ, ಪುಟ್ಮಲ್ಲಿ ಅವರೇ, ಮೇಡಮ್ ಅವರೇ, ಪುಟ್ಮಲ್ಲಿ ಅವರೇ, ಮೇಡಮ್ ಅವರೇ. ಯಾರಂಗ್ ಬಡ್ಕೊಳ್ಳೋದು? ನೀವಾ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ನಿಮ್ಗೊಂದು ಕೊರಿಯರ್ ಬಂದಿದೆ, ತಗೊಳ್ಳಿ. ಇಲ್ಲೇ ಒಂದೇ ಒಂದು ಸೈನ್ ಹಾಕ್ಬಿಡಿ. ಬರ್ತೀನಿ. ಒಂದ್ ನಿಮಿಷ, ಇದ್ರೊಳಗಡೆ ಏನಾದೆ ಅಂತ ಹೊಸಿ ನೋಡಿ. ಈ ಕೊರಿಯರ್ ನಿಮಗೆ ಬಂದಿರೋದು ಮೇಡಮ್, ನೀವೇ ನೋಡ್ಬೇಕು. ಅಯ್ಯೋ, ನಾನೇ ಹೇಳ್ತಾವ್ನಿ, ಹೊಸಿ ನೋಡಿ. ಸರಿ ಮೇಡಮ್. ಓಹೋ, ನೀವು ಕುಡಿಯಕ್ಕೆ ಶುರು ಮಾಡ್ಬಿಟ್ರಾ? ಅಯ್ಯ, ನೀವೇನ್ ತಂದ್ಕೊಟ್ಟಿದ್ರಿ ಬುಡಿ? ಈಗಿನ ಕಾಲದಲ್ಲಿ ನಮ್ಮಂತ ಗಂಡಸರು ಕುಡಿದ್ರೇನೆ ಸಹಿಸ್ಕೊಳ್ಳೋದು ಕಷ್ಟ. ಇನ್ನು ನಿಮ್ಮಂತ ಹೆಂಗಸರು ಕುಡಿಯಕ್ಕೆ ಶುರು ಮಾಡ್ಬಿಟ್ರೆ. ಯಾಕ ಹೆಂಗಸರು ಕುಡಿಬಾರ್ದ? ಕುಡಿಯೋದ್ ತಪ್ಪ? ಹಂಗೇನಿಲ್ಲ, ಸಿಟಿನಲ್ಲಿ ಗಂಡಸರಿಗಿಂತ ಹೆಂಗಸರು ಸ್ವಲ್ಪ ಜಾಸ್ತಿ ಕುಡಿಯೋದು. ಆದ್ರೆ ನಿಮ್ಮನ್ನ ನೋಡಿದ್ರೆ ಹಳ್ಳಿಗೂ ತರ ಕಂಡನೆ. ಅಂದ್ರೆ ಒಂಥರ ಚೆನ್ನಾಗಿದ್ದೀರಾ. ಬಂದ್ ಕೆಲ್ಸ ಆಯ್ತಲ್ಲ, ಬುಡಿ ಗಾಡಿಯ. ಮೇಡಮ್,
ಇವತ್ತು ಅದೃಷ್ಟ ಚೆನ್ನಾಗಿದೆ. ಈ ಕೊರಿಯರ್ ನನ್ನ ಕೈಗೆ ಸಿಕ್ತು. ನಾನು ಪ್ರದೀಪನ್ ಕೈಗೆ ಸಿಕ್ಕಿದ್ರೆ ಯಾಕ ಕೊಡ್ತಿರ್ಲಿಲ್ವೇ? ತಂದ್ಕೊಡ್ತಿದ್ದ. ಆದ್ರೆ ಬಾಟ್ಲ್ ಒಳಗೆ ಇರೋದನ್ನ ಅವ್ನು ಖಾಲಿ ಮಾಡಿ ಖಾಲಿ ಬಾಟ್ಲ ತಂದ್ಕೊಡ್ತಿದ್ದ. ಮಾಯ್ಕಾರ ಹಂಗೂ ಮಾಡಿರಾ? ಅವ್ನು ಹಂಗೆ ಮಾಡೋದು. ಹುಡ್ಕ ಅಲ್ವಾ, ಮನಸ್ಸು ತಡಿಯಲ್ಲ, ಯಾರ ಮನೆಗಾದ್ರೂ ಕೊಡ್ಬಿಡ್ತಾನೆ. ಹಂಗಾರೆ ನಮ್ಮ ಮಟ್ಟಿ ಕ್ಯಾರಿಯರ್ ಎಲ್ಲ ನೀವೇ ತಕೊಂಬನ್ನಿ. ಮೇಡಮ್ ಅದು ಕ್ಯಾರಿಯರ್ ಅಲ್ಲ, ಕೊರಿಯರ್. ಹಿಡಿದ್ರೆ ಚಾಡ. ಬರ್ಲಾ? ಬನ್ನಿ ಬನ್ನಿ. ಬರ್ತೀನಿ. ಹುಷಾರು. ಕೊಂಗಳಿ ಮಲ್ಲಪ್ಪ, ನನ್ನ ನೀನೇ ಕಾಪಾಡಬೇಕು ತಂದೆ. ಬಿಸಿಯಾಗಿದೆ, ನಶೆರಿದೆ, ಮಿತಿ ಮೀರಿದೆ ಜೋಪಾನ. ಏನಿದು ಕುಡಿಬೇಡಿ ಅಂತ ಊರಿಗೆಲ್ಲ ಉಪದೇಶ ಮಾಡ್ತೀನಿ, ಇಲ್ಲಿ ನನ್ನ ಹೆಂಡ್ತಿನೇ ಕುಡಿತಿದ್ದಾಳೆ. ಕೋತಿ ತಾನು ಕೆಡದಲ್ದೆ ವನನೆಲ್ಲ ಕೆಡಿಸ್ತು ಅನ್ನೋ ಹಾಗೆ ಪುಟ್ಟಮಲ್ಲಿ ಅವ್ರು ನನ್ನ ಹೆಂಡ್ತಿಗೂ ಕುಡಿಯೋದು ಕಲಿಸ್ಬಿಟ್ರ. ಇದನ್ನೆಲ್ಲ ನೋಡ್ಕೊಂಡು ನಾನು ಬದುಕಿರ್ಬೇಕಾ? ಬದುಕಿರ್ಲೇಬೇಕು, ಇಲ್ಲ ಅಂದ್ರೆ ನನ್ನ ಪಾಪುಗೆ ಕುಡ್ತಾ ಬಿಡ್ಸೋರು ಯಾರು? ಏನಾಯ್ತು ಅಣ್ಣಪ್ಪನವ್ರೆ? ಮಧುರ ಅವ್ರೇನಾರು ಎಡಗಾಲ್ ಒದ್ದು ಬಿಟ್ರೆ? ಆ ಏಟಾಗಿದ್ದಿದ್ರೆ ಎರಡೂ ಕಾಲನ್ ತಗೊಂಡು ಹೊಡೆದ್ರು ಓಡಿಸ್ಕೊತಿದ್ದೆ. ಇದು ಮೈಗಾಗಿರೋ ಚಪ್ಪಲಿ ಏಟಲ್ಲ, ಮನಸ್ಸಿಗೆ ಬಿದ್ದಿರೋ ಕೊಡ್ಲಿ ಏಟು. ನಿಮಗ್ ಮನ್ಸೇ ಇಲ್ಲ ಅನ್ಕೊಂಡಿದ್ದಿ. ಅಲ್ಲ, ನಿಮ್ ಮನ್ಸು ಕೊಡ್ಲಿ ಏಟಾಗಿದ್ದ. ಏನಾಯ್ತು ಅಣ್ಣಪ್ಪನವ್ರೆ? ಅದು ಬೇಡ ಬಿಡಿ. ಓ ಅಣ್ಣಪ್ಪನವ್ರೆ, ಅದೇನಾಯ್ತು ಅಂತ ಬೊಗಳಿ. ಆ ವಿಷಯ ಮಾತ್ರ ಕೇಳಬೇಡಿ ಗೌಡ್ರೆ. ಈಗ ಆಗ್ಬಾರ್ದಾಗಿತ್ತು ಅಣ್ಣಪ್ಪನವ್ರೆ. ಬನ್ನಿ, ನಾನೇ ಸಾವನ್ ಬಟ್ಟ ಕೊಡಿಸ್ತೀನಿ. ಸಾವನ್ ಬಟ್ಟೆನಾ? ಯಾರಿಗೆ? ನೀವ್ ಈ ಪಟ್ಟಿ ಹೇಳ್ತಾರ ನೋಡಿದ್ರೆ ನಿಮ್ಮ ಅವ್ವ ಸತ್ತೋಗಿರ್ಬೇಕು. ಗೌಡ್ರೆ, ಆರೋಗ್ಯವಾಗಿರೋ ನಮ್ಮ ತಾಯಿ ಸಾವನ್ ಬಯಸ್ತೀರೇನ್ರಿ? ಮತ್ತೆ ಯಾಕೆ ಅಣ್ಣಪ್ಪನವ್ರೆ ಕಳ್ಳಟ್ಟಿಗೆ ಬಂದು ಇಲ್ಲಿ ಬಿಲ ತೊಡಕ್ ಜಾಗಿಲ್ದೆ ಹತ್ತಂಗ್ ಹತ್ತರಿ? ಅದೇನಾಯ್ತು ಅಂತ ನಂತ ಹೇಳಿ. ಮನ್ಸಿನ ನೋವನ್ನ ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಮನ್ಸು ಹಗುರ ಆಗುತ್ತಂತೆ. ಆದ್ರೆ ಈ ವಿಷಯ ನಿಮ್ಮ ಹತ್ರ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ವೇ? ಅಣ್ಣಪ್ಪನವ್ರೆ, ಕಷ್ಟ ಮನ್ಸನ್ನು ಬರ್ದೆ ಮರಕ್ ಬಂದದ. ಅದೇನಾಯ್ತು ಅಂತ ನಂತ ಹೇಳ್ಕಳಿ. ಮಧುರ ಅವ್ರೇನಾರು ನಿಮ್ಮನ್ನ ಬಿಟ್ಬಿಡ್ತೀನಿ ಅಂದ್ರೆ ಮೇಡ್ ತಗೊಂಡು ಹೊಡೆದು ಬಿಡ್ತೀನಿ. ಇರೋ ವಿಷಯ ಹೇಳ್ಕೊಳ್ಳಿಲ್ಲ ಅಂದ್ರೆ ನಾನು ಆ ಕೆಲಸ ಮಾಡ್ಬೇಕಾಯ್ತದೆ. ಇಷ್ಟಾಯ್ತು. ಮಧುರ ಅವ್ರೆ, ಟೀಕಾಸೆ ನೀವು ಕೊಡ್ತೀರಾ ಅವ್ರು ಕೊಡ್ತಾರ? ಅವ ದುಡಿಯಲ್ಲ. ನೀವು ದುಡಿದ್ರು ಕೊಡಲ್ಲ. ಓ ನಿಟ್ಲಿಂಗಪ್ಪ, ತಗೋ ಕೊಡಿ. ನಮ್ ಶಿವನ ಜಪ್ನೆ ವಾಸಿ. ಓ ಅಣ್ಣಯ್ಯಪ್ಪ, ಒಸಿ ಸಮಾಧಾನ ಮಾಡ್ಕ, ಟೀ ಕುಡ್ಕ. ಯಾನು ಮಾಡಕ್ ಆಗಲ್ಲ, ನಾವೇನ್ ಕುಡಿ ಅಂತ ಅವ್ರಿಗೆ ಹೇಳ್ಕೊಟ್ಟಿದ್ವಾ? ಆದ್ರೆ ಈಗ ಕುಡಿತಿದಾರಲ್ಲ. ಈಗ ಏನ್ ಮಾಡಕ್ಕದ್ದು? ನೋಡು, ಬಾರ್ಸ ಗಂಟನ ನಿಲ್ಸ್ಬಿಡ್ಬೋದು, ಓಡ ಗಡಿಯಾರನ ನಿಲ್ಸಕ್ಕಾಗಲ್ಲ. ಮೊದ್ಲು ನನ್ನೆಂಡ್ರು ಮಾತ್ರ ಕುಡಿತಾಳೆ ಅಂತಿದ್ದೆ, ಈಗ ನೋಡಿದ್ರೆ ಮಧುರ ಅವರು ಕುಡಿತಾವ್ರೆ. ಅದೇ ಈಗ ಕಷ್ಟ ಆಗಿರೋದು. ಹಾಯ್ ಮಧು ಕೈಟಬ, ಡು ಯು ವಾಂಟ್ ಎನಿ ಹೆಲ್ಪ್ ಫ್ರಮ್ ಮೈ ಸೈಡ್? ಅಡ ಕಲ್ಟಿವೇಟ್ರು, ಅದ್ಯಾನ ಕನ್ನಡದಲ್ಲಿ ಕೇಳು. ನಿಮಗೆ ನನ್ನಿಂದ ಎಂತಾದ್ರೂ ಸಹಾಯ ಆಗ್ಬೇಕಾಗಿತ್ತಾ? ಅಡ ಕಲ್ಟಿವೇಟ್ರು, ಸರಿಯಾದ ಟೈಮಿಗೆ ಬಂದಿದೆ, ಹೊಸ ಇತ್ತಾಗ ಬಾಯ್ಲಿ. ಈಗ ಏನಾಗ್ಬಿಟ್ಟದ ಗೊತ್ತಾ? ಗೊತ್ತಿಲ್ಲ. ಹೇಳ್ತೀನಿ ಕೇಳು. ಇಷ್ಟ ಆಗ್ಬಿಟ್ಟದೆ. ಐ ಲೈಕ್ ಇಟ್. ವಿಷಯ ಸಿಂಪಲ್ ಆಗಿ ಉಂಟು, ನೀವೇ ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೊಳ್ತಿದ್ದೀರಾ. ತಗದು ಪುಟ್ಟ ಅಂದ್ರೆ ಟೀ ಕುಡಿಯಕ್ಕೆ ಇನ್ನೊಂದು ಕೈ ಇರಬಾರ್ದು. ನಮ್ಮ ಹೆಂಡ್ರು ಕುಡಿಯೋದು ನಿಂಗೆ ಸಿಂಪಲ್ ವಿಷಯನ. ನೋಡಿ ರಿಂಗ್ ಮಾಸ್ಟ್ರೆ, ಮನೆಯಲ್ಲಿ ಗಂಡಂದ್ರು ಸರಿ ಇದ್ದರೆ ಹೆಣ್ಣು ಮಕ್ಕಳು ತಪ್ಪು ದಾರಿ ಹಿಡಿತಾರೆ. ಅದೇ ಗಂಡು ಮಕ್ಕಳಿಗೆ ತಪ್ಪು ದಾರಿ ಹಿಡಿದರೆ ಹೆಣ್ಣು ಮಕ್ಕಳು ಆಟೋಮಿಕ್ ಆಗಿ ಸರಿ ಆಗ್ತಾರೆ.
ಇವ್ನು ಹೇಳೋದು ವಿಚಿತ್ರವಾಗಿದೆಯಲ್ಲ ಅದೇನು ಅರ್ಥ ಆಗೋಂಗೆ ಹೇಳೋ. ನೋಡಿ, ಇವತ್ತು ನೀವು ಮನೆಗೆ ಹೋಗುವಾಗ 2 ಫುಲ್ ಬಾಟ್ಲಿ ತಗೊಂಡು ಹೋಗಿ. ಸುಮ್ಮನೆ ಕದ್ದು ಮುಚ್ಚಿ ಅಂತದಕ್ಕೆ ಕುಡಿತೀರಾ? ಬನ್ನಿ ಒಟ್ಟಿಗೆ ಕೂತ್ಕೊಂಡು ಒಟ್ಟರಸಿ ಕುಡಿಯುವ ಅಂತೇಳಿ ನಿಮ್ಮ ಹೆಂಡತಿಯರಿಗೆ ಇನ್ವೈಟ್ ಮಾಡಿ. ಗಂಡಂದಿರು ಕುಡಿಯುವುದು ಇಷ್ಟವಿಲ್ಲದಿರುವ ಈ ಹೆಂಡತಿಯರು ಆಟೋಮೆಟಿಕ್ ಆಗಿ ಸರಿ ಆಗ್ತಾರ? ಹಂಗಂದಯ್ಯ ನಾನು ಅಂದದ್ದೇ ಹಂಗೆ. ನಾನು ಹೇಳಿದ ನಮ್ಮನೆ ಮಾಡಿ ಫಲಾನುಫಲ ನಿಮಗೆ ಗೊತ್ತಾಗ್ತದೆ. ಆಲ್ ದ ಬೆಸ್ಟ್. ಅರೆ ಕಲ್ತಿಬಿಟ್ರು, ನಮ್ಗೆ ಈ ಕುಡ್ತದ ಬಗ್ಗೆ ಏನೋ ಗೊತ್ತಿಲ್ಲ. ಕುಡಿಯೋಕೆ ಏನ್ ಬೇಕು, ಜೊತೆಗೆ ನಂಜಿಕೊಳ್ಳೋಕೆ ಏನ್ ಬೇಕು ಅಂತ ನೀನೇ ಹೊಸಿ ತಂದು ಕೊಟ್ಬಿಡು. ಜುಗ್ಗಪ್ಪ ಮಾತ್ರ ದುಡ್ಡು ಹಾಕ್ತಾ ಇದ್ದಾರೆ, ಗುಜ್ಜಪ್ಪ ಇದರಲ್ಲಿ ಶೇರ್ ಹೋಲ್ಡರ್ ಅಲ್ವಾ? ಆಗೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಲೈಕ್ ಇಟ್. ಅರ ಕಲ್ತಿಬಿಟ್ರು, ಬರೀ ಇಷ್ಟುದ್ದಕ್ಕೆ 7 ನೋಟ್ ಬೇಕಾ? ನೀವು ಕೊಟ್ಟದ್ದು ನಿಮಗಿಬ್ಬರಿಗೆ, ನಾವು ಕೊಟ್ಟದು ನನಗೊಬ್ಬನಿಗೆ. ಐ ಲೈಕ್ ಇಟ್. ಪುಟ್ಮಲ್ಲಿ ಅವರೇ, ಪುಟ್ಮಲ್ಲಿ ಅವರೇ. ಓ ಮದನ್ ಅವ್ರೆ, ಏನು ನಮ್ಮಟ್ಟಿ ಗಂಟೆ ಬಂದ್ಬಿಟ್ಟಿದ್ದೀರಿ? ನೀವು ಅದನ್ನ ಔಷಧಿ ಕೊಟ್ರಲ್ಲ, ಅದನ್ನ ಕುಡಿದ್ರೆ ಕಿಕ್ ಹೊಡಿಯುತ್ತೆ. ನಾನಾಗೆ ಇರಲ್ಲ. ನನಗೂ ಹಂಗೆ ಆಯ್ತದ ಕಣಿ ಹೋಳಿ. ಯಾಕೆ ಹಾಗಾಗುತ್ತೆ? ನೀವೇನಾದ್ರೂ ಅದ್ರಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡಿದ್ರಾ? ಮಾಯ್ಕಾರ ಏನಿದು ಅಪಸ್ವರ ಬಿಡ್ತು ಅನ್ನಿ. ನೀವ್ ಹೇಳ್ದಂಗೆ ಅದ್ರಲ್ಲಿ ಏನಾದ್ರೂ ಇದ್ದಿದ್ರೆ ನಮ್ಮ ಅತ್ತೆವನ್ನ ನಾನು ಕುಡಿಯಕ್ ಕೊಡ್ತಿದ್ರಾ? ಅದು ನಮ್ಮ ಅತ್ತೆವನ್ನೇ ಮಾಡಿರೋ ನಾಟಿ ಔಷಧಿ ಅನ್ನಿ. ಹೌದಾ? ಮತ್ತ್ಯಾಕೆ ಹಾಗಾಗುತ್ತೆ? ಓ ಅದಾ, ಅದ್ರಲ್ಲಿ ಒಂದ್ ಚಿಂಕ್ರ ಗಸಗಸೆ ಜಾಸ್ತಿ ಹಾಕವ್ರೆ ಅನ್ನಿ, ಅದಕ್ಕೆ ಅದ್ ಕುಡ್ದಿದ ತಕ್ಷಣ ಕುಡಿಬೇಕು ಅನ್ಸುತ್ತೆ. ಹೌದಾ? ಅಷ್ಟೇನಾ? ನಂಗೆ ಗಾಬರಿ ಆಗೋಗಿತ್ತು. ಯಾಕಾದ್ರೂ ಔಷಧಿ ಕುಡಿದ್ನೋ ಅನ್ಸ್ಬಿಟ್ಟಿತ್ತು. ಈಗ ಸಿಲಿಪ್ ಆಯ್ತಾ? ಅದು ಸಿಲಿಫ್ ಅಲ್ಲ, ರಿಲೀಫ್. ಹಿಡಿದ್ರಿ ಚಾಡ. ಮಲ್ಲಿ ಅವರೇ, ನಂಗೆ ಆ ಥರದ್ದು ಇನ್ನೂ 5 ಬಾಟಲ್ ಬೇಕು. ನಂಜುಂಡೇಶ್ವರ, ನೀವು ಒಬ್ಬರಿಗೆ 5 ಸೀಸನ ಯಾಕೆ? ಅದ್ರಲ್ಲಿ ಒಂಥರ ಕಿಕ್ಕಿದೆ, ಮಜಾ ಸಿಗುತ್ತೆ. ಹೇಗಿದ್ರು ಆಲ್ಕೋಹಾಲ್ ಅಲ್ವಲ್ಲ, ಕಿಕ್ಕೇರಿಸ್ಕೊಂಡು ಎಂಜಾಯ್ ಮಾಡೋಣ ಅಂತ. ನಮ್ಮ ಅತ್ತೆಗೆ ತರಿಸ್ಕೊಡ್ತೀನಿ ಬಿಡಿ. ಹಾ, ಹಾಗೆ ಖಾಲಿ ಬಾಟಲ್ಗಳನ್ನು ಕಳಿಸ್ಕೊಡ್ತೀನಿ, ನಿಮ್ಮ ಮತ್ತೆ ಕೊಟ್ಬಿಡಿ. ಯಾಕೆ? ಹಳೆ ಕಬ್ನ ಖಾಲಿ ಸಿಸ್ತರು ಮಾರಕ? ಅಲ್ಲ ಅಲ್ಲ, ಅದ್ರಲ್ಲೂ ಔಷಧಿ ತುಂಬಿಸ್ ಕಳಿಸ್ಲಿ ಅಂತ. ಬಾಬಣ್ಣ, ಯಾಕಿದೆಲ್ಲ? ನಿಂಬೆಹಣ್ಣಿನ ಶರ್ಬತ್ ಕುಡಿಯಾಕ ಕಮ್ಮಿ. ನಿಂಬೆಹಣ್ಣು ಸರ್ಬತ್ ಕುಡಿಯಕ್ಕೆ ಇದೆಲ್ಲ ಯಾಕ? ಗ್ಲಾಸ್ ತಕೊಂಡ್ ಬಗ್ಗಿಸ್ಕೊಂಡ್ ಕುಡಿಯೋದು. ಇವತ್ತು ಬ್ಯಾರೆ ತರ ನಿಂಬೆಹಣ್ಣು ಶರ್ಬತ್ ಕುಡಿಯೋ. ಅನಪ್ನವ್ರೆ, ಹೋಗಿ ನಾ ಗ್ಲಾಸ್ ತಕೊಂಬನ್ನಿ. ನಾವಿರೋದ್ 3 ಜನ, 4 ಗ್ಲಾಸ್ ಯಾಕೆ? ಒಂದು ಗ್ಲಾಸ್ ಗೋಟ್ ಹಾಯಿಸ್ಕೊಳಕ್ಕೆ. ನಂಜುಂಡೇಶ್ವರ, ನಿಂಬೆಹಣ್ಣು ಸರ್ಬತ್ತು ಅಂದ್ಬಿಟ್ಟು ಯಾವ್ದೋ ಸೀಸೆ ತಕ ಬಂದಿಡ್ತಾ ಇದ್ದಾರೆ. ಪುಟ್ಮಲ್ಲಿ ಅವರೇ, ನಾವು ಡಿಫ್ರೆಂಟ್, ನಾವು ಮಾಡೋ ಕೆಲಸನೂ ಡಿಫ್ರೆಂಟ್. ಏನ್ ಜಾನಿ ಡಿಫ್ರೆಂಟ್? ಬನ್ನಿ ಮಧುರ ಅವ್ರೆ, ಬನ್ನಿ. ನೋಡಿ ಮಧುರ ಅವ್ರೆ, ನಿಂಬೆಹಣ್ಣು ಸರ್ಬತ್ತು ಅಂದ್ಬಿಟ್ಟು ಯಾವ್ದೋ ಸೀಸೆ ತಕ ಬಂದಿಟ್ಟವ್ರೆ. ಜಾನಿ, ಏನಿದಲ್ಲ? ಇಷ್ಟು ದಿವಸ ನೀವಿಬ್ರು ಕದ್ದು ಮುಚ್ಚಿ ಕುಡಿತಿದ್ರಲ್ಲ, ಇನ್ನು ಮುಂದೆ ಕದ್ದು ಮುಚ್ಚಿ ಕುಡಿಯೋದು ಬೇಡ, ಎಲ್ಲರೂ ಸೇರಿ ಒಟ್ಟಿಗೆ ಕುಡಿಯೋಣ ಅಂತ ಒಂದು ಸ್ಕೀಮು. ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ನೀವ್ ಕುಡ್ದು ಹಾಳಾಗೋದಲ್ದೆ ನಮ್ನು ಕುಡಿರಿ ಅಂತಿದ್ದೀರಲ್ಲ. ಅಗಳಪ್ಪ, ಒಟ್ಟಿಗೆ ಕೂತ್ಕೊಂಡು ಕುಡಿದ್ರೆ ಹಾಳಾಗ್ತೀವಿ, ಕದ್ದು ಮುಚ್ಚಿ ಕುಡಿದ್ರೆ ಹಾಳಾಗಲ್ವಾ? ನಾವು ಕದ್ದು ಮುಚ್ಚಿ ಕುಡಿತೀವಿ ಅಂತ ನಿಮ್ಗೆ ಯಾರು ಹೇಳಿದವರು? ಕಟ್ಕೊಂಡ್ರ ವಾತ್ಲಿ ಟೈಮ್ ನೋಡಕ್ಕೆ ಬ್ಯಾರೆಯವ್ರು ಕಣ್ಬೇಕ ನಮ್ಮೆ. ನೀನು ಕೋರಿಯರ್ಲಿ ಬಾಟ್ಲಿ ತರ್ಸ್ಕೊಂಡಿದ್ ನಾನ್ ನೋಡ್ನಿಲ್ವಾ? ಮಾಯ್ಕಾರ ಏನಿದು ಅಪಸ್ವರ? ಅದು ಕುಡ್ತಿದ್ ಸೀಸ್ವಾ? ಮತ್ತಿನೇನ್ರಿ, ನಾನೇ ಎಷ್ಟು ದಿವಸದಿಂದ ನೋಡಿದ್ದೀನಿ, ಕದ್ದು ಮುಚ್ಚಿ ಕುಡ್ದು ತಲೆ ಸುತ್ತುತ್ತೆ ಅನ್ಬಿಟ್ಟು ನೀವು ಸುತ್ತಾ ಇದ್ರಿ. ಹ್ಞೂ ಅಣ್ಣಪ್ಪನವ್ರೆ, ನನ್ನ ಮುಂದೆ ತಲೆ ಸುತ್ತು ಅಂತ ಹೇಳೋಳೆ. ನನ್ನ ಮಧು ಕೂಡ ಕುಡಿದ್ಬಿಟ್ಟು ಬಿಸಿಯಾಗಿದೆ, ನಶೆ ಏರಿದೆ, ಮಿತಿ ಮೀರಿದೆ ಜೋಪಾನ ಅಂತ ಹಾಡ್ತಿದ್ಲು. ಅದಕ್ಕೆ ಅಪೋಸಿಟನೇ ಬೇಡ ಅಂತ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಕುಡಿಯೋವಂತ ತೀರ್ಮಾನ ಮಾಡ್ಬಿಟ್ಟಿವಿ. ಬೆಂಕಿ ಬಿತ್ತು ನಿಮ್ ತೀರ್ಮಾನಕ್ಕೆ. ನಾವು ಕುಡ್ದಿದ್ದು ಕೈಟ್ ಆಗೋ ಕುಡ್ತಾ ಅಲ್ಲ. ಪುಟ್ಮಲ್ಲಿ ಅವರೇ, ಅದು ಕೈಟ್ ಅಲ್ಲ, ಟೈಟ್. ಹಿಡಿದ್ರೆ ಚಾಡ. ಅದು ಟೈಟ್ ಆಗೋ ಕುಡ್ತಾ ಅಲ್ಲ, ಇನ್ನೇನು ಲೂಸ್ ಆಗ ಕೂರ್ತ್ವಾ? ಗೌಡ್ರೆ, ಅದು ಕುಡ್ತಾ ಅಲ್ಲ, ಕೆಮ್ಮಿನ ಔಷಧಿ. ಫಸ್ಟ್ ಪುಟ್ಮಲ್ಲಿ ಅವರು ಕೆಮ್ಮು ಬಂತು, ಅದಕ್ಕೆ ಕುಡಿತಿದ್ರು. ಅದಾದ್ಮೇಲೆ ನಂಗೂ ಕೆಮ್ಮು ಶುರು ಆಯ್ತು, ಅದಕ್ಕೆ ನಾನು ಕುಡಿತಿದ್ದೆ ಅಷ್ಟೇ. ಓಹೋ, ಗುಂಡು ಬಾಟ್ಲಿಗೂ ಔಷಧಿ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿಲ್ಲದಷ್ಟು ದಡ್ರ ನಾವು. ಉಗಿರಿ ಮೊಕ್ಕೆ.
ಕೆಮ್ಲ ಔಷಧಿ ಹಾಕಕ್ಕೆ ಸೀಸ ಸಿಗದೆ ನಮ್ಮ ಅತ್ತೆವ ನಮ್ಮ ಮಾವ ಕುಡ್ದಿದ್ ಸೀಸದಲ್ಲಿ ಕೆಮ್ಲ ಔಷಧಿ ಹಾಕಿ ಕಳ್ಸವ್ರೆ ಅದನ್ನ ನೀವು ಕುಡ್ತಾ ಅನ್ಕೊಂಡ್ಬಿಟ್ರ ಮತ್ತೆ ತಲೆ ಸುತ್ತು ಅಂತ ಗಿರ್ಕಿ ಹೊಡಿತದಲ್ಲಮ್ಮ ಅದೇಕ ಗೌಡ್ರೆ ನಾನು ಅದನ್ನ ಕೇಳ್ದೆ ಆ ಔಷಧಿಲಿ ಗಸಗಸೆ ಜಾಸ್ತಿ ಇತ್ತಂತೆ ಅದಕ್ಕೆ ಸ್ವಲ್ಪ ನಶೆ ಏರಿ ತಲೆ ಸುತ್ತ ಬರ್ತಿತ್ತಂತೆ ಇದನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ದೆ ನಮ್ಮ ಕುಡುಕರು ಪಟ್ಟ ಕಟ್ಬಿಟ್ರಲ್ಲ ಹಂಗಂದ್ರೆ ಇಷ್ಟ ದಿನ ನೀವು ಕುಡ್ದದು ಈಗ ಕುಡ್ತಾ ಅಲ್ವಾ ಬಾಬಣ್ಣ ಕಟ್ಕೊಂಡು ಗಂಡ್ರ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ಐ ಆಮ್ ವೆರಿ ಸಾರಿ ಪುಟ್ಮಲ್ಲಿ ಅವರೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅಪಾರ್ಥ ಮಾಡ್ಕೊಂಡು ಮಧುರವ್ರೆ ನನ್ನ ಕ್ಷಮಿಸ್ಬಿಡಿ ನನ್ನ ಸ್ವರಿಂದನೂ ತಪ್ಪಾಗದೆ ನಾವು ದುಡ್ಕಿ ನಿರ್ಧಾರ ತಗೊಂಡಾಕ ಎಣ್ಣೆಗೆ ಚಿಪ್ಸ್ಗೆ ಮಿಕ್ಸರ್ಗೆ ಬೆಣ್ಣೆ ಮುರ್ಕ ಎಲ್ಲ ಸೇರಿ ಇಬ್ಬರಿಂದ 1,000 ರೂಪಾಯಿ ಖರ್ಚಾಗ್ಬಿಡ್ತು ಇದಕ್ಕೆ 1,000 ರೂಪಾಯಿ ಖರ್ಚು ಮಾಡಿದ್ದೀರಾ ಮೊದ್ಲು ತಗೊಂಡು ಮೋರಿಗೆ ಸುರೀರಿ ಓಯ್ ಪುಟ್ಟಕ್ಕ ನಾನಿರುವಾಗ ಎಂತದಕ್ಕೆ ಇದನ್ನೆಲ್ಲ ಮೋರಿಗೆ ಸುರಿಬೇಕು ಅಲ್ಲ ಕಲ್ಟಿವೇಟ್ರು ಇದನ್ನೆಲ್ಲ ಕೊಟ್ಬಿಟ್ರೆ ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡ್ತೀಯಾ ರಿಂಗ್ ಮಾಸ್ಟ್ರೆ ನೀವು ಹೇಳಿದ ಹಾಗೆ ಮಾಡ್ಲಿಕ್ಕೆ ಹೋದ್ರೆ ನನ್ನನ್ನ ತಗೊಂಡು ನನಗೆ ಹೊಡಿತಾರೆ ಮತ್ತೆ ಯಾನ್ ಮಾಡ್ಯೋಡ ಈ ಎಲ್ಲಾ ಪುಟ್ರಂಗಿ ನಾನು ಒಬ್ಬನೇ ಕುಡಿತೀನಿ